ನಾನು ಸುಮಂತ್ ಆಗಾಗ ಜೋರ್ ಜಗಳ ಮಾಡ್ತಾನೆ ಇರ್ತೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಹಾಯ್ ಹಣ ಅಲ್ಲ, ನಮಸ್ಕಾರ. ಬೆಳಗ್ಗೆ ಹೊಂಟಿದೆ ಕೆಲಸ, ಬಂದೆ ಆರಾಮಾಗಿ ಫುಲ್ ಪೀಸ್ಫುಲ್ ಆಗಿ ಎದ್ದಿ ಬೇಗನೆ ಬಂದು ಅಂಗಡಿಗೆ ಬಂದ ಸಕ್ನ ಫಸ್ಟ್ ಮಾಡಿದೆ ಕೆಲಸ ಫುಲ್ ಬಿಸಿನೀರು ಕಾಯಿಸಿದ್ದು. ಅದಾಗಿದ ತಕ್ಷಣ ಫುಲ್ ಕೌಂಟ್ರೆಲ್ಲ ಪಟಾಪಟದ ಫುಲ್ ಕ್ಲೀನ್ ಮಾಡಾಕ್ತೆ. ಮತ್ತೆ ಬುಕ್ ಬೇರೆ ಸ್ಟಾರ್ಟ್ ಮಾಡಿದೆ. ಬರಿತಾ ಹಂಗೆ ಪಬ್ ಸ್ಟೇಟ್ಮೆಂಟ್ ಮುಗಿಸ್ಬಿಟ್ಟೆ. ಏನ್ ಮಾಡೋದು, ನಮ್ಮ ಬರ ಹುಡುಗರ ಲೈಫೇ ಎಷ್ಟು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಶಿಷ್ಯ ಟೀ ತಗೊಂಬಂದ. ಅಣ್ಣ ಬಂದ ನೆಮ್ಮದಿಯಾಗ ಆರಾಮಾಗಿ ಕುಂತು ಟೀ ಕುಡ್ದು. ಅಣ್ಣ ಬೆಳಗ್ಗೆ ಪೂಜೆ ಮಾಡ್ತಾರೆ, ನೈಟ್ ಆಗ ಓಲಾಡ್ತಾರೆ. ಅಣ್ಣ ಯಾರ ತಪ್ಸ್ಕೊಂಬಿಟ್ಟ ನಮ್ಮ ಅಂಗಡಿಗೆ ಅಪರೂಪಕ್ಕೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಇವತ್ತು ಟಿಫನ್ ಏನಂದ್ರೆ ರಾಗಿ ಮುದ್ದೆ ಊಟ. ನಮ್ಮ ಮ್ಯಾನೇಜರ್ ಬೇರೆ ಚೆನ್ನಾಗಿ ಕೆಲಸ ಮಾಡ್ತೇನೆ, ಪ್ರಮೋಷನ್ ಕೊಡ್ತೀನಿ ಅಂತ ಇದ್ರು. ಅಣ್ಣ ಒಬ್ನೇ ಚೆನ್ನಾಗಿ ತಿನ್ಕೊಂಡು ಏನೋ ನಕ್ಕೊಂಡು ಸಾಧನೆ ಮಾಡಿರ್ತಾರ ಮಾತಾಡ್ತಾ ಇದ್ದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕಸ್ಟಮರ್ ಬೇರೆ ಯಾರೇನಿಲ್ಲ, ಫುಲ್ ಖಾಲಿ ಜಾಲಿ ಆಡಿದ್ದೆ ಆಟ. ಮೊಬೈಲಲ್ಲಿ ಚಾರ್ಜಿಂಗ್ ಖಾಲಿ ಆಗೈತು, ಫುಲ್ ಗೇಮ್ ಆಡ್ಕೊಂಡು ಕುತ್ಕೊಂಡಿದ್ದೆ ಇವತ್ತು. ಮಧ್ಯಾಹ್ನ ಆಯ್ತು, ಹೋಗಿ ರೆಸ್ಟ್ ಮಾಡೋಣ ಅಂತ ಹೋಯ್ತಾ ಇದ್ದೆ ಆರಾಮಾಗಿ. ಮಲ್ಗಿದ್ದು ಸ್ನಾನ ಮಾಡ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಅಂಗಡಿ ಕಡೆ ಹೊರಟೆ. ಮಧ್ಯಾಹ್ನ ಬೇರೆ ಊಟ ಮಾಡಿರಲ್ಲ, ಸಂಜೆ 6 ಗಂಟೆಗೆ ಬಂದು ಮತ್ತೆ ಊಟ ಮಾಡಿದೆ. ಚೀಪೇಗಾಗಿ ಒಪ್ಪನ ಹೆಸರು ಖಾರ ಹಾಕಿ ಮೆತ್ಕೊಂಡು ತಿನ್ಬಿಟ್ಟು ತಿಕ್ಕಮ್ಮಕ್ಕೆಲ್ಲ ಉರಿ ಬಂದ್ಬಿಟ್ಟು. ಮತ್ತೆ ಕೆಲಸ ಸ್ಟಾರ್ಟ್. ಕಸ್ಟಮರ್ ಬರ್ತಾನೆ ಇದ್ರು, ಬರ್ತಾನೆ ಇದ್ರು. ಕ್ವಾರ್ಟರ್ ಕೊಡಿ, 90 ಕೊಡಿ, ಫುಲ್ ಬಾಡ್ಲಿ ಕೊಡಿ ಅಂತ ತಗೋತಾನೆ ಇದ್ರು, ಹೋಗ್ತಾನೆ ಇದ್ರು. ಟೈಮ್ ಆಯ್ತು ಅಂತ ಬೇಗನೆ ಸ್ಟೇಟ್ಮೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ. ಇಷ್ಟೇ, ಕೆಲಸ ಎಲ್ಲ ಕ್ಲೋಸ್. ಇಷ್ಟೇ ಇವತ್ತಿನ ಲಾಗು. ಊಟ ಮಾಡ್ಕೊಂಡು ಮಲ್ಕೊಂಡು ಅಷ್ಟೇ.